ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಮಹಾ ತೀರ್ಪಿಗೆ ಕ್ಷಣಗಣನೆ ಆರಂಭ ಆಗಿದೆ. 7 ಹಂತಗಳಲ್ಲಿ ನಡೆದಂತಹ ಈ ಫಲಿತಾಂಶಕ್ಕಾಗಿ ಇಡೀ ಜಗತ್ತೇ ತುದಿಗಾಲಲ್ಲಿ ನಿಂತಿದೆ. ನಮ್ಮಂತೆಯೇ ಈಗಾಗಲೇ ಎಕ್ಸಿಟ್ ಪೋಲ್ಗಳಲ್ಲಿ ಎನ್ಡಿಎಗೆ ವಿಪರೀತವಾದಂತಹ ಬಹುಮತವನ್ನು ಎಲ್ಲರೂ ದಯಪಾಲಿಸಿ ಆಗಿದೆ. ಆದರೆ INDIA ಮೈತ್ರಿಕೂಟ ಮಾತ್ರ ಅದ್ಯಾವುದನ್ನು ಒಪ್ಪುವ ಸ್ಥಿತಿಯಲ್ಲೂ ಇಲ್ಲ ಮತ್ತು ಒಪ್ಪುತ್ತಲೂ ಇಲ್ಲ. ಅದರ ಪ್ರಕಾರ ತಾನೇ ಸರ್ಕಾರವನ್ನು ರಚಿಸುತ್ತೇನೆ, ಅದು 295 ಸ್ಥಾನಗಳ ಮೂಲಕ. 27 ಪಕ್ಷಗಳ ಮೈತ್ರಿಕೂಟ ಕಟ್ಟಿಕೊಂಡಿರುವ ಇಂಡಿ ಒಕ್ಕೂಟ ಇನ್ನೂ ಆ ನಂಬಿಕೆಯಿಂದ ಹೊರಕ್ಕೆ ಬಂದಂತೆ ಇಲ್ಲ. ಅದು ಅವರ ವಿಚಾರ, ಆದರೆ ಇದು ಹೇಳುತ್ತಿಲ್ಲ ಆ ರೀತಿ ಎಕ್ಸಿಟ್ ಪೋಲ್ಸು. ಈ ಮಧ್ಯೆ ಇವತ್ತು ಚುನಾವಣಾ ಆಯೋಗ ಒಂದು ವಿಶೇಷವಾದಂತಹ ಸುದ್ದಿಗೋಷ್ಠಿಯನ್ನು ನಡೆಸಿತು. ದೇಶದ ಇತಿಹಾಸದಲ್ಲೇ ಮೊದಲು ಪ್ರಪಂಚವೇ ಬೆರಗಾಗುವಂತೆ ನಡೆದಿರುವಂತಹ ಈ ಮಹಾಯಜ್ಞದ ವಿವರಗಳನ್ನು ಕೊಟ್ಟರು. 96.88 ಕೋಟಿ ಮತದಾರರ ಪೈಕಿ 64.2 ಕೋಟಿ ಮತದಾನ ಆಗಿದೆ. ನಾನು ಆಗಲೇ ಲೆಕ್ಕ ಕೊಟ್ಟೆ G7 ದೇಶಗಳದ್ದು ಹೇಗೆ ಅಂತ. 31.2 ಕೋಟಿ ಮಹಿಳೆಯರು ಮತದಾನ ಹಾಕಿದ್ದಾರೆ ಈ ಇದರಲ್ಲಿ. 10.5 ಲಕ್ಷ ಮತಗಟ್ಟೆಗಳು, 1.5 ಕೋಟಿ ಮತಕೋಟಿ ಸಿಬ್ಬಂದಿ ಮತ್ತು ಭದ್ರತಾ ಸಿಬ್ಬಂದಿ, 135 ಪ್ರತ್ಯೇಕ ರೈಲುಗಳು, ಸಾಮಾನು ಸರಂಜಾಮು ಮತ್ತು ಸೆಕ್ಯೂರಿಟಿ ಏಜೆನ್ಸೀಸ್ನ ಅವ್ರನ್ನೆಲ್ಲ ಸೆಕ್ಯೂರಿಟಿ ಪರ್ಸನಲ್ನ ಸಾಗಿಸೋಕ್ಕೆ 4 ಲಕ್ಷ ವಾಹನಗಳ ಬಳಕೆ. 27 ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮರುಮತದಾನನೇ ನಡೆದಿಲ್ಲ. 27 ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮರುಮತದಾನ ಒಂದು ಬೂತಲ್ಲಿ ಇಲ್ಲ. ದ್ಯಾಟ್ ಶೋಸ್ ಹೌ ಬ್ಯೂಟಿಫುಲಿ ಎಲೆಕ್ಷನ್ ಹ್ಯಾಸ್ ಹ್ಯಾಪನ್. ಅಂದರೆ ವಯಲೆನ್ಸ್ ಅನ್ನೋದಿಲ್ಲ, ಹಿಂಸೆ ಅನ್ನೋದಿಲ್ಲ. 14 ಮತಗಟ್ಟೆಗಳಲ್ಲೇನೂ ಮರುಮತದಾನ ನಡೀತಾ ಇದೆ ಅಷ್ಟೇ ಇಡೀ ದೇಶದಲ್ಲಿ ಒಟ್ಟಾರೆ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲೂ 4, 6, 3, 8. 2019ರಲ್ಲಿ 39ರಲ್ಲಿ ನಡೀತಾ ಇದೆ. 540ರಲ್ಲಿ ನಡೆದಿತ್ತು. ಜಮ್ಮು ಕಾಶ್ಮೀರದಲ್ಲಿ ಅತ್ಯಧಿಕ ಮತದಾನ. ಹಿಂಸಾಪೀಡಿತವಾಗಿದ್ದ ಮಣಿಪುರ 62% ಓಟ್ ಹಾಕಿದ್ದಾರೆ. ಈವನ್ ಮಣಿಪುರ. ನಗದು ಪ್ರವಾಹ 10,000 ಕೋಟಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಿದ್ದೀವಿ. 4,300 ಕೋಟಿ ಡ್ರಗ್ಸು, 1,054 ಕೋಟಿ ನಗದು, 894 ಕೋಟಿ ಮದ್ಯ, 1,459 ಕೋಟಿ ಮತ್ತು ಚಿನ್ನಾಭರಣ ಮತ್ತು 2,200 ಕೋಟಿಯಷ್ಟು ಗಿಫ್ಟ್ಗಳು ಎಲ್ಲ ಮಾಡಿದ್ದೀವಿ ಅಂತ. ಚೆನ್ನಾಗಿ ಮಾಡಿದ್ದಾರೆ. ಹೋದ ಸರಿ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಆಗಿದೆ. ಬಟ್ ಅದು ಸಮುದ್ರದಲ್ಲಿ ಬಕೆಟ್ ಎತ್ತದಂಗೆ, ಅಯ್ಯೋ ಬಕೆಟ್ ನೀರು ಎತ್ತದಂಗೆ ಅಷ್ಟೇ. ಚೆನ್ನಾಗಿ ಮಾಡಿದ್ದಾರೆ. ಆದರೆ ಕೌಂಟಿಂಗ್ ಪ್ರಿಪ್ರೇಷನ್ಸ್ ಬಗ್ಗೆ ಕೂಡ ವಿವರಗಳನ್ನು ಕೊಟ್ಟಿದ್ದಾರೆ. ಮಾನ್ಯ ಇದು 8 ಗಂಟೆಗೆ ಪ್ರಾರಂಭ ಆಗುತ್ತೆ. ಮೊದಲು ಅರ್ಧ ಗಂಟೆ ಅಂಚೆ ಮತಗಳು ಎಣಿಕೆಯಾಗತ್ತೆ. ಎಲ್ಲ ನಮ್ಮ ರಾಜ್ಯದ 28 ಕ್ಷೇತ್ರಗಳಲ್ಲಿ, ಆಯಾಯ ಜಿಲ್ಲಾ ಕೇಂದ್ರಗಳಲ್ಲಿ, ಆಯಾಯ ಬೂತ್ಗಳಲ್ಲಿ ಅಲ್ಲ ಮತ ಎಣಿಕೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಈಗ ಚಿಕ್ಕಮಗಳೂರು, ಉಡುಪಿ ಅಂತಂದರೆ ಯಾವುದೋ ಒಂದು ಕಡೆ ಮಾಡಿರ್ತಾರೆ. ಅದನ್ನು ಬಿಟ್ಟರೆ ಮಿಕ್ಕಿದ್ದು ಇನ್ನು ಉಡುಪಿನಲ್ಲಿ, ಮೈಸೂರು, ಮಡಿಕೇರಿ ಅಂದರೆ ಮೈಸೂರಲ್ಲಿ ಮಾಡಿರ್ತಾರೆ. ಹಾಗೆ ಅದು ಬಿಟ್ಟರೆ ಬೇಡ, ದೊಡ್ಡ ವ್ಯತ್ಯಾಸ ಏನಿಲ್ಲ. ಎಕ್ಸಿಟ್ ಪೋಲ್ನಲ್ಲಿ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ, ವಿಜಯೇಂದ್ರ, HK ಪಾಟೀಲ್ ಎಲ್ಲ ತಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದೇನೋ ಪ್ರತಿಕ್ರಿಯೆ ಬೇಕಿಲ್ಲ. ಸಿದ್ದರಾಮಯ್ಯನವರು ಹೇಳಿರ್ತಾರೆ ಮೋಸ್ಟ್ಲಿ, ಹಾಕಕ್ಕೆ ಮೊದಲೇ ಹೇಳ್ತೀನಿ, ಇದು ಬೋಗಸ್ಸು, ಇದು ಸುಳ್ಳು, ನಾವು ಗೆಲ್ತೀವಿ. ಕುಮಾರಸ್ವಾಮಿ ಹೇಳಿರ್ತಾರೆ ತಪರಾಕಿ ಆಯಿತು ಕಾಂಗ್ರೆಸ್ಗೆ, ನಾವು ಗೆಲ್ತೀವಿ, ಹೆಂಗಾಯಿತು ನೋಡಿದ್ರ. ಇನ್ನು ಅಧ್ಯಕ್ಷ ವಿಜಯೇಂದ್ರ, ಇದೆಲ್ಲ ಮೋದಿಗೆ ಬಂದಿರೋದು ವಿಜಯ, ಇದು ಮೋದಿನ ನಂಬಿದ್ದಾರೆ ಈ ದೇಶದ ಜನ, ಮತ್ತು ಮೋದಿಗೋಸ್ಕರನೇ ಓಟ್ ಹಾಕಿದ್ದಾರೆ, ಮತ್ತು ನಾವು ಕರ್ನಾಟಕ ರಾಜ್ಯ ಜನಕ್ಕೆ ಧನ್ಯತೆ ಹೇಳ್ತೀವಿ. HK ಪಾಟೀಲ್, ಇದು ಬೋಗಸ್ಸು, ನಾವು ಒಪ್ಪಲ್ಲ ಎಕ್ಸಿಟ್ ಪೋಲ್. ಇಷ್ಟೇ ಇರುತ್ತೆ ನೋಡಿ. ಎಕ್ಸಿಟ್ ಪೋಲ್ ಇದೆಯಲ್ಲ, ಅದು ನರೇಂದ್ರ ಮೋದಿಯವರ ಮಾಧ್ಯಮ ಸಮೀಕ್ಷೆ. ನಾವು ಕನಿಷ್ಠ 15ರಿಂದ 20 ಸ್ಥಾನಗಳನ್ನು ಗೆಲ್ತೇವೆ ಕರ್ನಾಟಕದಲ್ಲಿ. ಇಂಡಿಯಾ ಒಕ್ಕೂಟ 295 ಒಂದು ಎಕ್ಸಿಟ್ ಪೋಲ್ನ ಸರ್ವೆ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. NDA ಇವತ್ತು ಸ್ಪಷ್ಟ ಬಹುಮತದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 3ನೇ ಬಾರಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲರ ಭಾವನೆ. ಎಕ್ಸಿಟ್ ಪೋಲ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ವರದಿ ಬಂದ ನಂತರ ರಾಜ್ಯದ ಆಡಳಿತ ಪಕ್ಷದ ಮುಖಂಡರಿಗೆ, ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರುಗಳು ಕೂಡ ಇವು ಸತ್ಯವಾದದ್ದಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ನಾವಂತೂ ಇದನ್ನ ನಂಬೋದಿಲ್ಲ. ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ. UPಯಲ್ಲಿ ಒಬ್ರು 40 ಸೀಟ್ ತೋರಿಸ್ತಾರೆ. ಬರೋ ಚಾನ್ಸಸ್ ಬಿಜೆಪಿನೇ ಇದೆ. ಪರವಾಗಿಲ್ಲ, ಈ ಸಲ ಬಿಜೆಪಿನೇ ಬರಲಿ. ನೆಕ್ಸ್ಟ್ಗೆ ನಮ್ದು ಟಾರ್ಗೆಟ್, ಈ ಸಲಿಗಳ ಟಾರ್ಗೆಟ್. ಸೊ ಇದ್ರ ಮಧ್ಯದಲ್ಲಿ ಮತ ಎಣಿಕೆ ವಿಚಾರವಾಗಿ ಕೇಂದ್ರ ಗೃಹ ಸಚಿವ ಮಂಜುನಾಥ್ನ KPCC ಅಧ್ಯಕ್ಷ ಮಾಡಿದ್ರೆ ಬೆಟರ್. ಯಾರನ್ನ ಸರ್? ನೋ, ಹಿ ಇಸ್ ಪ್ರಾಕ್ಟಿಕಲ್ ಅಟ್ಲೀಸ್ಟ್. ಓಕೆ. ಸೊ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಗಂಭೀರ ಆರೋಪವನ್ನ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಅವರು ಮಾಡಿದ್ರು. ಅವ್ರ ವಿರುದ್ಧ ಈಗ ಕೇಂದ್ರ ಚುನಾವಣಾ ಗರಂ ಆಗಿದೆ. ನೀವು ಸಾಕ್ಷಿಗಳನ್ನ ಕೊಡಿ ಅಂತಂದಿದ್ದಾರೆ. ನಮ್ಗೆ ಇನ್ನಷ್ಟು ಸಮಯಾವಕಾಶ ಬೇಕು ಅಂತ ಅದಾಗಿರೋದು. ಎಲೆಕ್ಷನ್ ಕಮಿಷನ್ ಬಹಳ ಗಂಭೀರವಾಗಿದ್ದಾರೆ.
ದೇಶದ 150 DC-ಗಳಿಗೆ ಅಮಿತ್ ಶಾ ಫೋನ್ ಮಾಡಿದ್ದಾರೆ, ಒತ್ತಡದಲ್ಲಿ ಹಾಕಿದ್ದಾರೆ ಅಂತ. ಇಟ್ಸ್ ವೆರಿ ಸೀರಿಯಸ್. ಅವರು ಗಂಭೀರವಾಗಿ ತಗೊಂಡಿದ್ದಾರೆ. ಸಾಕ್ಷಿ ಕೊಡಿ ಅಂತ ಕೇಳಿದ್ರು. ಸಾಕ್ಷಿ ಎಲ್ಲ ಟೈಮ್ ಕೇಳಿದ್ರು, ಇವರು ಕೊಡಲ್ಲ ಅಂದಿದ್ದಾರೆ. ಈಗ ಏನಾಗತ್ತೋ ಗೊತ್ತಿಲ್ಲ. ಎಸ್. ಇನ್ನು ರಾಮ ಮಂದಿರದ ಮುಖ್ಯ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಕೂಡ ಚುನಾವಣಾ ಫಲಿತಾಂಶದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಈ ಹಿಂದೆ ಕೂಡ ನಾನು ಹೇಳಿದ್ದೆ, 3ನೇ ಮಾದರಿಗೆ ಪ್ರಧಾನಿ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅಂತ. ನಾಳೆ ಅದು ನಿಜ ಆಗತ್ತೆ. ಪ್ರಧಾನಿ ಮೋದಿ ಮೇಲೆ ಬಾಲರಾಮನ ಆಶೀರ್ವಾದ ಸದಾ ಇರುತ್ತೆ. ಮೋದಿ ಜನತೆಗೆ ಕೊಟ್ಟ ಭರವಸೆ ಈಡೇರಿಸ್ತಾರೆ ಅಂತ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆಲ್ ರೈಟ್. ಮೋದಿ 3.3 ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದ್ರಲ್ಲ, ತಗಳಪ್ಪ ಬೆಳಗ್ಗೆ ಬೆಂಕಿ ಹತ್ಕೊಂಡ್ಬಿಡ್ತು ಶೇರ್ ಮಾರ್ಕೆಟ್. ದಗ 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 ಅಂತ ಫುಲ್ ಸ್ವಿಂಗು. 4 ವರ್ಷದಲ್ಲಿ ಆಗಿಲ್ಲದಿದ್ದ ರೀತಿಯಲ್ಲಿ ಷೇರು ಮಾರ್ಕೆಟ್ಗಳು ಜಿಂಕೆ ಮರಿಯಂತೆ ಹಾರಿ ಹಾರಿ ಎಗರಾಡಿ ಬಿಟ್ಟವು ಎಲ್ಲ ಕಡೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಂದಲೂ ಪಾಸಿಟಿವ್ ಬಂದಿದೆ. ದೇರ್ ಇಸ್ ಎ ರೀಸನ್ ಫಾರ್ ಇಟ್. ಹೇಳ್ತೀನಿ. ಸುಮಾರು 76,400ಕ್ಕೆ BSE ಸೆನ್ಸೆಕ್ಸು ಮತ್ತು 2,500 ಪಾಯಿಂಟ್ ಅಷ್ಟು ಒಂದೇ ದಿನ ಸೂಚ್ಯಂಕ ಮತ್ತು ಎಲ್ಲ ಆಗಿದೆ. ಒಂದು 12,500 ಕೋಟಿ ಡ್ಯಾಶ್ ಅಂತಿದೆ. ನಿಫ್ಟಿನೂ ಆಗಿದೆ, ಅದಾನಿ ಗ್ರೂಪ್ದು ಎಲ್ಲ ಆಗಿದೆ. ದಟ್ಸ್ ಓಕೆ. ಯಾಕಾಯಿತು? ರೀಸನ್ ಇಸ್ ಸಿಂಪಲ್. ರಾಜಕೀಯ ಸ್ಥಿರತೆ ಇರುತ್ತೆ ಅಂತಂದರೆ ಮಾರುಕಟ್ಟೆಗಳು ಹಾಗೆ ನಡ್ಕೊಳ್ಳೋದು. ರಾಜಕೀಯದ ನಿರ್ಧಾರಗಳಲ್ಲಿ ಮುಂದುವರಿಕೆ ಇರುತ್ತೆ ಅಂದರೆ ದೇರ್ ವಿಲ್ ಬಿ ಎ ಕಂಟಿನ್ಯೂಟಿ. ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ಅಂದರೆ ಹಾಗೆ ಆಗುತ್ತೆ. ಮೂರನೇದು, ಇದೆರಡನ್ನೂ ದಾಟಿದ್ದಿದ್ದು ಬಹಳ ಇಂಪಾರ್ಟೆಂಟ್. ಒಂದೇ ಪಾರ್ಟಿ ಬರ್ತಾ ಇದೆ, ಗೋಜ್ಲಿಲ್ಲ ಅನ್ನೋದು. ಆದರೆ ಎಲ್ಲವನ್ನ ಮೀರಿದ್ದು ಎಲ್ಲ ಎಕನಾಮಿಕ್ ಡಾಟಾ ಏನು ಬರ್ತಾ ಇದೆ ಇತ್ತೀಚೆಗೆ, ಎಲ್ಲವೂ ಇದಕ್ಕೆ ಪೂರಕವಾಗೇ ಇದೆ. ಟೇಕ್ GDP, ಟೇಕ್ ಇಂಟ್ರೆಸ್ಟ್ ರೇಟ್ ತೊಗೊಳ್ಳಿ, ಟೇಕ್ ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ತೊಗೊಳ್ಳಿ. ನೀವು ಇಂಟ್ರೆಸ್ಟ್ ರೇಟ್ಸಲ್ಲಿ ನಮ್ಮದು ಸ್ಟೇಬಲಾಗಿ ಕೂತ್ಕೋತಿರೋದು ತೊಗೊಳ್ಳಿ, ಇನ್ಫ್ಲೇಷನ್ ತೊಗೊಳ್ಳಿ. ಯಾವ ಎಕನಾಮಿಕ್ ಡಾಟಾ ನೋಡ್ತಾ ಇದ್ರೂ ದ ಡಾಟಾ ಎಕ್ಸಾಕ್ಟ್ಲಿ ಶೇರ್ಪೇಟೆ ತಗದಗ ಕುಣಿಯಕ್ಕೆ ಬೇಕಾದಂಗೆ ಇದೆ. ಅದು ದರ್ ಇಸ್ ಟೇಕ್ ಯುವರ್ GST ಕಲೆಕ್ಷನ್ಸ್ ತೊಗೊಳ್ಳಿ, ಟ್ರಮೆಂಡಸ್ಲಿ ಇಂಪ್ರೂವ್ ಆಗ್ತಾ ಕೂತಿದೆ. ಹೀಗೆ ಪ್ರತಿಯೊಂದು ಡಾಟಾ ಹಾಗೆ ಇದ್ದಾಗ ಬಹು ಸಹಜವಾಗಿ ಕುಣಿದು ಕುಪ್ಪಳಿಸ್ಬಿಟ್ಟಿದೆ ಈ ಇದು. ನಾಳೆ ಇದೇ ಎಕ್ಸಿಟ್ ಪೋಲ್ನ ಫಲಿತಾಂಶ ಮುಂದುವರಿದು ಬಿಟ್ಟರೆ, ಹಾಗೇ ಬಂದು ಬಿಟ್ಟರೆ, ದರ್ ಇಸ್ ಒಂದು ಆರ್ಗ್ಯುಮೆಂಟ್ ಇದೆ, ಶೇರ್ ಮಾರ್ಕೆಟ್ಸ್ ಇದನ್ನು ಹೋಲ್ಡ್ ಮಾಡೋದಲ್ಲ, ಫರ್ದರ್ ರೈಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ವಿ ಹ್ಯಾವ್ ನೋ ಐಡಿಯಾ, ಗೊತ್ತಿಲ್ಲ. ಬಟ್ ಒಂದಂತೂ ನಿಜ ಇಟ್ಕೊಳ್ಳಿ, ದೊಡ್ಡವ್ರು ಏನೋ ಮಾಡ್ಕೋತಾರೆ, ಸಣ್ಣವರು ಕಷ್ಟಪಟ್ಟು ಸಂಬಳದಾರದಲ್ಲಿ ಅಥವಾ ಯಾವುದೋ ಸಣ್ಣ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡಿ ಬೆವರು ಹರಿಸಿ ದುಡ್ದಿದ್ದವರು ದುಡ್ಡು ಹಾಕೋಕ್ಕೆ ಮೊದಲು ಇಂಥ ಮಾರ್ಕೆಟಲ್ಲಿ ಭಾಳ ಕೇರ್ಫುಲ್ ಆಗಿರಿ. ಬಿ ಕೇರ್ಫುಲ್. ಎಸ್ ಸರ್, ಅಮಿತ್ ಶಾ ಮತ್ತೆ ನಿರ್ಮಲಾ ಸೀತಾರಾಮನ್ ಮೊದಲೇ ಹೇಳ್ಬಿಟ್ಟಿದ್ರಲ್ಲ ಸರ್, ಅಂದ್ರೆ ಕೆಲವು ಕ್ಯಾಂಪೇನ್ಗಳಲ್ಲಿ ಶೇರ್ ಮಾರ್ಕೆಟ್ ಹೂಡಿಕೆ ಮಾಡಿ ಒಳ್ಳೆ ಲಾಭ ಸಿಗುತ್ತೆ ಅಂತ. ಅಷ್ಟೊಂದು ಕಾನ್ಫಿಡೆನ್ಸ್ ಹೇಳಿರ್ತಾರೆ. ಅಂದ್ರೆ ಅವರ ವಿಶ್ವಾಸವನ್ನ ಷೇರು ಮಾರುಕಟ್ಟೆ ಮೂಲಕ ಅವ್ರು ವ್ಯಕ್ತ ಮಾಡ್ತಿರೋದು ಅವರು ಅಲ್ವಾ. ಅದು ಹಾಗೆ ಅಷ್ಟೇ. ಅದು ಅಂದ್ರೆ ಅಷ್ಟು ಗ್ಯಾರಂಟಿ ಇದೆ ನಮಗೆ ಅಂತ. ಏನ್ಯಾವ ಆಲ್ ರೈಟ್. ಎಸ್. ಭಾರತದ ವ್ಯವಹಾರಗಳ ಬಗ್ಗೆ ಹೆಚ್ಚು ಪ್ರಾಧಾನ್ಯತೆ ಕೊಡದಂತಹ ಪಾಶ್ಚಾತ್ಯ ಮಾಧ್ಯಮಗಳು ಕೂಡ ಹಿಂದೆಂದಿಗಿಂತಲೂ ಹೆಚ್ಚು ಉತ್ಸುಕತೆಯಿಂದ ಮಾಧ್ಯಮ ಸಂಸ್ಥೆಗಳು ಪೈಪೋಟಿಗೆ ಬಿದ್ದು ವರದಿಗಳನ್ನ ಕೊಡ್ತಾ ಇವೆ. ಈ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ ಜಜೀರಾದಂತಹ ಮೀಡಿಯಾ ಕೂಡ ಈ ಬಾರಿಯೂ ಬಿಜೆಪಿಯೇ ಗೆಲ್ಲುತ್ತೆ ಅಂತ ಎಕ್ಸಿಟ್ ಪೋಲ್ಗಳನ್ನ ಅಂದಾಜಿಸಿ ಮಾತನಾಡ್ತಾ ಇದೆ, ವರದಿಯನ್ನ ಕೊಡ್ತಾ ಇದೆ. ಅಸಮಾನತೆ, ನಿರುದ್ಯೋಗ, ದರ ಹೆಚ್ಚಳದಂತಹ ಸಮಸ್ಯೆಗಳ ನಡುವೆಯೂ 2019ರ ಫಲಿತಾಂಶಕ್ಕೆ ಹೋಲಿಸಿದ್ರೆ ಈ ಬಾರಿ ಬಿಜೆಪಿ ಗಣನೀಯ ಪ್ರಮಾಣದಲ್ಲಿ ಸೀಟು ಗಳಿಸುವ ಎಲ್ಲಾ ದೇಶಗಳು ಇರೋ ಪರಿಸ್ಥಿತಿ ನೋಡ್ಬಿಟ್ರೆ ನಮಗೆ ಬಂದು ಪಾಠ ಹೇಳುತ್ತಾರೆ. ಈ ಫೂಲ್ಸ್ ತಂದು ಸುಲಭ ಅಲ್ಲ ಸರ್, ಈಸಿ ಪುಕ್ಕಟ್ಟೆ. BBC ಫಸ್ಟ್ ಬ್ರಿಟನ್ದು ಎಲೆಕ್ಷನ್ನು, ಬ್ರಿಟನ್ನಲ್ಲಾಗಿರೋ ಅನಾಹುತಗಳನ್ನು ನೋಡ್ಕೊಳ್ಳಿ, ಸಾಕು ನಿಮ್ಮ ಕೆಲಸ. ವಾಷಿಂಗ್ಟನ್ ಪೋಸ್ಟು ನವೆಂಬರ್ನಲ್ಲಿ ನಮ್ಮಲ್ಲಿ ಈ ಥರದ ಚುನಾವಣೆ, ನಿಮ್ಮಲ್ಲಿ ಎಂಥ ಚುನಾವಣೆ ನಡೆಯುತ್ತೆ ಅಂತ ನೋಡ್ತೀವಿ ನಾವೆಲ್ಲ ಕೂತ್ಕೊಂಡು. ನವೆಂಬರ್ನಲ್ಲಿ ನಿಮ್ಮ ಅಧ್ಯಕ್ಷ ಚುನಾವಣೆ ನಡೆದಾಗ ನೋಡ್ತೀವಿ ನಾವು ಬಂದವತ್ತು. ನ್ಯೂಯಾರ್ಕ್ ಟೈಮ್ಸು ಅವ್ರಿಗೆ ಎಲ್ಲರಿಗೂ, ಗ್ಲೋಬಲ್ ಟೈಮ್ಸ್ ಬಿಡಿ, ಅದವ್ರು ಅವ್ರ ಚಾನಲ್ ಏನೋ ಬರ್ಕೋತಾರೆ, ಅವ್ರೇನೋ ಮಾಡ್ಕೋತಾರೆ. ಲೆಟ್ಸ್ ನಾಟ್ ಗೆಟ್ ಇನ್ ಟು ದಿಸ್ ಗ್ರೇಟ್ ಕಾಮೆಂಟ್ರೀಸ್ ಆಫ್ ಅದರ್ಸ್. ನಮಗೆ ಪಾಠ ಹೇಳೋದು, ಅವ್ರ ತಟ್ಟೆನಲ್ಲಿ ಆನೆ ಸತ್ತು ಬಿದ್ದಿದ್ರೆ ನಮ್ಮದು ನೊಣ ನೋಡ್ಕೊಂಡು ಮಾತಾಡೋದು, ಅಸಮಾನತೆ, ನಿರುದ್ಯೋಗ, ದರ ಹೆಚ್ಚಳದ ಮಧ್ಯೆ ಅಂತ. ಈ ಮಾತಾಡ್ತಿರೋ ಒಂದು ದೇಶದ ಎಕನಾಮಿಕ್ ಡಾಟಾಗಳನ್ನು ನಮ್ಮದ್ರ ಜೊತೆ ಕಂಪೇರ್ ಮಾಡ್ರಪ್ಪ ನೋಡೋಣ. ವಾಟ್ ಈಸ್ ಯುವರ್ GDP? ವಾಟ್ ಈಸ್ ದಿ ಪೌಂಡ್ ವ್ಯಾಲ್ಯೂ ಇವತ್ತು ಮಾರ್ಕೆಟ್ಸಲ್ಲಿ? ವಾಟ್ ಈಸ್ ದ ಡಾಲರ್ ಪೊಸಿಷನ್ನು? ವಾಟ್ ಈಸ್ ಅಮೆರಿಕಾಸ್ದು ಡೆಟ್ ಪೊಸಿಷನ್ನು? ಡೆಟ್ ಪೊಸಿಷನ್ ಈಸ್ ಹಾರಿಬಲ್ ಅಮೆರಿಕಾನಲ್ಲಿ. ಐ ಥಿಂಕ್ ಸಮ್ವೇರ್ ಅರೌಂಡ್ $24-25 trillion ಡೆಟ್ ಪೊಸಿಷನ್.
ದೇ ಆರ್ ಹೆಡಿಂಗ್ ಇನ್ ಟು ಡಿಸಾಸ್ಟರಲ್ಲಿ, ಡೆಟ್ಟಲ್ಲಿ. ಇನ್ಫ್ರಾಸ್ಟ್ರಕ್ಚರ್ಗೆ ಕಾಸಾಕಲ್ಲ ನೆಟ್ಟಿಗೆ. ನಮಗೆ ಬಂದು ಹೇಳ್ತಾರೆ ನಿರುದ್ಯೋಗ ಏನು, ವಾಟ್ ಇಸ್ ದಿ ನಿರುದ್ಯೋಗದ ಪೊಸಿಷನ್ನು ಇವ್ರದ್ರಲ್ಲೆಲ್ಲ. ಸುಮ್ಮನೆ ನಮಗೆ ಪಾಠ ಹೇಳೋದು, ಪೊಕ್ಕಟ್ಟೆ ಕುತ್ಕೊಂಡಿದ್ದೀವಿ ಇಲ್ಲಿಂತ. ಆವತ್ತಿನ ಭಾರತ ಮುಗಿದೋಗಿದೆ. ಇಂಡಿಯಾಗ ಬಂದು ಗ್ರೇಟ್ಲಿ ನಿಮ್ಗೆ ಅಡ್ವೈಸರಿ ಪೊಸಿಷನ್ಸ್ ಬೇಕಿಲ್ಲ. ಬೇಕಿದ್ರೆ ನಮ್ಮ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ತಾಕತ್ತಿಂದ ಕಲ್ತ್ಕೊಂಡು ಹೋಗಿ. ಬಿಳಿ ಚರ್ಮ ಅಂತ ಇಂಥದ್ದು ಬಂದ್ರೆ ಇದರಲ್ಲೇ ವೇದವಾಕ್ಯ ಅನ್ನೋರು ತುಂಬಾ ಜನ ನಮ್ಮ ದೇಶದಲ್ಲಿ ಅಯ್ಯೋ ಅನ್ಕೊಂಡವರೆಲ್ಲ ಜೀತದಾಳುಗಳಿಗೆ ಸಮ ನನ್ನ ಪ್ರಕಾರ ಅಷ್ಟೇ. ಎಸ್ ಸರ್, ಈ ಆಲ್ ರೈಟ್. ಈಗ ಜಾತಿವಾರು ಎಷ್ಟೆಷ್ಟು ಏನೇನಾಗಿದೆ ಅನ್ನೋದನ್ನು ನೋಡೋಣ. ನೋಡೋಣ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಹವಾ ಇದೆ ಅಂತ ಹೇಳಿ ಇದಕ್ಕೆ ಪ್ರಮುಖ ಎಲ್ಲ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಏನಾಗಿದೆ ಅಂತ ಪ್ರಶ್ನೆ ಈಗ ಎಲ್ಲರದ್ದು ಅಲ್ವಾ? ಹೌದು ಸರ್. ಏನು ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಏನಾಗತ್ತೆ ಆಗತ್ತಪ್ಪ, ಅದಕ್ಕೆ ನಾವೇನ್ ಮಾಡೋಣ? ಹಂಗಿಲ್ಲ ಸರ್, ಜಾತಿ ಮತ ಲೆಕ್ಕ ಏನು ಅಂತೇಳಿ ಯಾವ ಕಡೆ ಹೋಗಿದೆ ಅಂತ. ಕಳೆದ ಅಸೆಂಬ್ಲಿ ಚುನಾವಣೆ ಎಲ್ಲರೂ ಕರ್ನಾಟಕದ ಬಗ್ಗೆ ಮಾತಾಡ್ತಿದ್ದಾರೆ ರಾಷ್ಟ್ರದಲ್ಲಿ. ಹೌದು, ದೊಡ್ಡ ಮಟ್ಟದ ಚರ್ಚೆ, ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ. ಕರ್ನಾಟಕ 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 ಅಂತಾರೆ ಎಲ್ಲರೂ. ಯಾಕೆ ಅಂದರೆ ಕಾಂಗ್ರೆಸ್ಸಿಗೆ ಒಂದು ಶಕ್ತಿಯನ್ನು ತುಂಬಬೇಕಾಗಿರುವ ರಾಜ್ಯ ಇದು. ಇಲ್ಲೇ ಕೈ ಕೊಡ್ತಾ ಇದೆ ಅಂದರೆ ಕಷ್ಟ ಅಂತ. ಏನಪ್ಪ ಶಕ್ತಿ ಕಾಂಗ್ರೆಸ್ದು? ಅಧಿಕಾರದಲ್ಲಿದ್ದಾಗಲೂ ಆಗಲಿ 100 ಮುಟ್ಟಲಿಕ್ಕೆ. 100 ಇನ್ನೇನಕ್ಕೂ ಅಲ್ಲ. 100 ಯಾಕಪ್ಪ ಭಾಳ ಇಂಪಾರ್ಟೆಂಟು. ಕಾಂಗ್ರೆಸ್ಸಿನ ಲೆಕ್ಕಾಚಾರದಲ್ಲಿ ನನ್ನ ಹತ್ರನೇ 100 ಇದ್ದು ಬಿಟ್ರೆ ನಾನು ಬೇರೆಯವ್ರಿಗೆಲ್ಲ ಹೇಳ್ಬಿಟ್ಟು ನಾನು ಲೀಡರ್ಶಿಪ್ ತಗೋಬೋದು ಅಂತ. ಇಲ್ಲದೆ ಇದ್ರೆ ನಮ್ಮನ್ನು ಯಾರು ಕ್ಯಾರೆ ಮಾಡಲ್ಲ ಆಮೇಲೆ ಅಂತ ಅಲ್ಲೇ ಕೈ ಕೊಟ್ಬಿಡ್ತಾ ಇದೆ ಈ ಸರಿ. 1 ವರ್ಷದಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಹೀಗಾಗತ್ತೆ ಅಂತ ಇದು ನಿಜ ಇದ್ದರೆ ಎಕ್ಸಿಟ್ ಪೋಲಲ್ಲಿ ಹೇಳ್ತಿರೋದು ನಂಗೆ ಗೊತ್ತಿಲ್ಲ. ವಿಪರೀತವಾದ ಅಚ್ಚರಿ ರೀತಿ ಆದಂಗಿದೆ. ತುಂಬ ಕಾಣಿಸ್ತಾ ಇದೆ. ನಾನು ಹೇಳ್ತೀರಾ ನೀವು ಹೇಳ್ತೀರಾ? ನಾನು ಹೇಳ್ತೀನಿ. ಓಕೆ, ನೋ ಪ್ರಾಬ್ಲಮ್. ಎಕ್ಸ್ಪ್ಲೈನ್ ಮಾಡ್ಕೊಂಡು ಸರ್ ಅಷ್ಟೇ. ಲಿಂಗಾಯತರು 83% ಕೊಟ್ಟಿದ್ದಾರೆ ಅಂತಾರೆ. ಇದೆಲ್ಲ BJP ಲೆಡ್ NDAಗೆ. ಉಳಿದಿದ್ದು INDIಗೆ ಹೋಗಿದೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಒಕ್ಕಲಿಗರು 71%, SC 38, ST 57, ಕುರುಬ 51, OBC 68, ಈ ಥರ 68. ಈ ಪ್ರಕಾರದಲ್ಲಿ ಇದು ಯಾರೋ ಒಂದು ಏಜೆನ್ಸಿಯವ್ರು ಕೊಟ್ಟಿರೋದು. ಇನ್ನೊಂದು ಏಜೆನ್ಸಿನವರು ಮೈ ಇಂಡಿಯಾ ಆಕ್ಸಿಸ್ ಇಂದವ್ರು ಯಾರೋ ಲಿಂಗಾಯತರು 80, ಒಕ್ಕಲಿಗರು 70, SC 41, ST 59, ಕುರುಬ 46. ಇದೇನಾದರೂ ಈ ಪರಿಪ್ರಮಾಣದಲ್ಲೇ ಜಾತಿಯ ಓಟುಗಳೇನಾದರೂ NDA ಆರ್ BJPಗೆ ಹೋಗಿದ್ರೆ 14, 16, 6, 8 ಇಲ್ಲ 2, 3 ಬರ್ತಾರೆ ಕಾಂಗ್ರೆಸ್. ಹೀಗೆ ಬಿದ್ದಿದ್ರೆ ವೋಟ್ ಶೇರಿಂಗ್ ಆದರೆ ಹಿಂಗಿದ್ದರೆ 2, 3 ಇಳಿದ್ರೂ ನನಗೆ ಯಾವ ಆಶ್ಚರ್ಯನೂ ಇಲ್ಲ. ಬಿಕಾಸ್ ದಿಸ್ ಇಸ್ ಅ ಟ್ರಮೆಂಡಸ್ ಶಫಲ್ಡ್ ಆ್ಯಂಡ್ ಶಿಫ್ಟ್. 83% ಲಿಂಗಾಯತರು ಬಂದಿದ್ದಾರೆ ಅಂದರೆ ಕನ್ಸಾಲಿಡೇಷನ್ನು. ಯಡಿಯೂರಪ್ಪನವ್ರು ವಾಪಸ್ ತಂದರು, ವಿಜಯೇಂದ್ರನ್ ವಾಪಸ್ ತಂದುಬಿಟ್ರು, ಲಿಂಗಾಯತರೆಲ್ಲ ಒಂದಾಗ್ಬಿಟ್ರು, ಡ್ಯಾಶು ಅಂತಾರೆ. ಒಕ್ಕಲಿಗರದ್ದು ಕೇಳಿದ್ರೆ ಅದು ಶಿವಕುಮಾರ್ದು ಅದು ಆಯ್ತಲ್ಲ, ಈ ಕಡೆ ಕುಮಾರಸ್ವಾಮಿ ಕೊಟ್ಬಿಡೋಣ ಅಂತ ಕೊಟ್ಟಿದ್ದಾರೆ, ಅದರಲ್ಲೂ ಹಳೆ ಮೈಸೂರು 13 ಸ್ಥಾನ 12 ಸ್ಥಾನದಲ್ಲಿ ಅದು ಭಾಳ ಕಾಣಿಸ್ತಾ ಇದೆ, ಡ್ಯಾಶು ಅಂತಾರೆ. SC ಕಡಿಮೆ ಯಾಕೆ ಬಂದಿದೆ ಅಂದರೆ ಮೇ ಬಿ ಮಲ್ಲಿಕಾರ್ಜುನ್ ಖರ್ಗೆ ಫ್ಯಾಕ್ಟರ್ ಒಂಚೂರು ವರ್ಕ್ ಆಗಿರ್ಬೋದು ಅಂತ ಅಲ್ಲಿ ಹೇಳ್ತಾರೆ. ಬಟ್ ಅದು 40% ಈಸ್ ನಾಟ್ ಸ್ಮಾಲ್. ಹೌದು, ನಾಟ್ ಸ್ಮಾಲ್. ಎಸ್. ST 60%ವರೆಗೂ ತೋರಿಸ್ತಾರೆ. STನ ಕುರುಬ 50% ತೋರಿಸ್ತಾರೆ. ದಟ್ಸ್ ಅಮೇಝಿಂಗ್. ಯಾಕಂದರೆ ಕುರುಬ ಎಂದರೆ ಸಿದ್ದರಾಮಯ್ಯನವರು ಎಂದರೆ ಕುರುಬ ಅವ್ರು CM ಆಯ್ತಲ್ಲ ಸರ್ ಅಂತ ಅವ್ರು ಸುಮ್ಮನೆ ಹಿಂಗೆ ನಡೆದುಕೊಂಡು ಹೋಗುತ್ತಿದ್ದರೆ ಹಾಗೆ ಕುರುಬ ಓಟು ಹರಿಯುತ್ತಿರುತ್ತದೆ ಅಂತ ಒಂದು ಲೆಕ್ಕಾಚಾರ. ಹಂಗಿದ್ದಂಗಿಲ್ಲ. ಯಾಕೆ? ಬಟ್ ದಲಿತರನ್ನ DCM ಮಾಡ್ತೀವಿ ಅನ್ನುವಂಥ ಚರ್ಚೆ ಬಂತಲ್ಲ ಸರ್, ಈ ಗೋಜಲೆಲ್ಲ ತಂದಿಟ್ರಲ್ಲ, ಅವಾಗ ಚರ್ಚೆಗೆ ತಂದಿಡ್ತಾ ಇದ್ರಲ್ಲ, ಅದ್ರ ಇಂಪ್ಯಾಕ್ಟ್ ಏನಾದರೂ ಆಗಿರ್ಬೋದಾ ಅಂತ ಸರ್? ಆಗಿರ್ಬೋದು. ಎಲ್ಲಿ? ಕಾಂಗ್ರೆಸ್ಸಿಗೆ ಸರ್ ಒಂದಿಷ್ಟು ಓಟ್ಸ್ಗಳು, ದಲಿತ ಓಟ್ಸ್ಗಳು. ಕಾಂಗ್ರೆಸ್ಗೂ BJPಗೂ ಇವ್ರು ಹೇಳುತ್ತಿರೋ ತರದಲ್ಲೇ ಬಂದಿದ್ರೆ there is between 15 to 18% vote difference in SC. ಕಾಣಿಸ್ತಾ ಇಲ್ಲ. That's not big. Yes. ಸರ್, ಈಗ ಪ್ಯಾಟ್ರನ್ ಏನಾದ್ರು ಚೇಂಜ್ ಪದೇ ಪ್ಯಾಟ್ರನ್ ಅಂದ್ರೆ ವಿಧಾನಸಭೆ ಮತ್ತೆ ಲೋಕಸಭೆ ಚೇಂಜ್ ಆಗೋ ಪ್ಯಾಟ್ರನ್ ಈಗಲೂ ಕೂಡ ಅದೇ ರೀತಿ ಜಾತಿವಾರದಲ್ಲೂ ಆಗಿದೆಯಾ? ಕರ್ನಾಟಕದಲ್ಲಿ ನನ್ನ ಪ್ರಕಾರದಲ್ಲಿ ಬಹಳ ಭಿನ್ನವಾಗಿ ವೋಟ್ ಮಾಡ್ದಂಗೆ ಕಾಣಿಸ್ತಿದೆ. ಇವರು ಗ್ಯಾರಂಟಿ ಸ್ಕೀಮ್ಸನ್ನ ಜನ 2 ಮಾಡ್ದಂಗಿದೆ. ನಾನು ಅವತ್ತು ಕೊಟ್ಟಂಥ ಕೆಲವು ವರ್ಗದಲ್ಲಿ ಜನ ಹಿಂಗೆ ಓಟ್ ಹಾಕಿರ್ಬೋದು, ಇನ್ನೊಂದು ಜನ ಹಿಂಗೆ ತೀರ್ಮಾನ ಮಾಡ್ದಂಗಿದೆ.
ಈಗ ನಾನು ಅವ್ರಿಗೆ ಕೊಟ್ಟರು ಇವರೇನು ಗ್ಯಾರಂಟಿ ನಿಲ್ಸಲ್ವಲ್ಲ. ಇದು ಬರುತ್ತೆ ಬಿಡು, ಆದ್ರೂ ಬರುತ್ತೆ. ಹೊಸ ಗ್ಯಾರಂಟಿ ನೋಡೋಣ ಅಂತ ನೋಡೋಣ ತಗ. ಸರ್ ಅಲ್ಲ ಜಾತಿ ಮೇರೆದ ವೋಟಿಂಗ್ ಅನ್ಬೋದಲ್ಲ ಸರ್, ಅಂದ್ರೆ ಇಲ್ಲಿ ಹಿಡಿದಿಟ್ಕೊಂಡಂತ ಲೀಡರ್ಶಿಪ್ ಜಾತಿನ ಇಲ್ಲಿ ಹಿಡಿಯಕ್ಕಾಗಿಲ್ಲ ಅಂತ, ವಿಧಾನಸಭೆಯಲ್ಲಿ ಹಿಡಿದಿದ್ದಲ್ಲಿ ಹಿಡಿಯಕ್ಕಾಗಿಲ್ಲ, ಜಾತಿ ಮೀರದು ಹೋಗಿದೆ ಒಂದು ಸೈಡ್ ಅಂತ. ಪಾಸಿಬಲ್ ಹಿಂಗೆ ವೋಟಿಂಗ್ ಆಗಿದ್ದರೆ ಇಟ್ಸ್ ನಾಟ್ ಎ ಗುಡ್ ಸೈನ್ ಅದು ಇವ್ರಿಗೆ, ಕಾಂಗ್ರೆಸ್ಗೆ ಸದ್ಯಕ್ಕೆ. ನೋಡೋಣ ಮುಂದೇನಾಗತ್ತೆ ಅಂತ. ನಿಮ್ಮಲ್ಲಿ ಯಾರೋ ಹೇಳ್ತಾ ಇದ್ರಿ ಮಂಗಳೂರಿನಲ್ಲಿ KPCC ಲೀಡರ್ಗಳ ಪ್ರಕಾರ ಮಂಗಳೂರು ಸೀಟು KPCCಯ ಗೆಲ್ಲೋ ಸೀಟ್ ಪಟ್ಟಿನಲ್ಲಿ ಇದೆ ಅಂತ ಯಾರೋ ಹೇಳ್ತಾ ಇದ್ರಿ. ಓಕೆ, ನೀವು ಜಾತಿ ಕೇಳಿದ್ರಿಂದ ಇದನ್ನು ಹೇಳ್ತಾ ಇದ್ದೀನಿ. ಟ್ರಮೆಂಡಸ್ ಮುಸ್ಲಿಂ ಆ್ಯಂಡ್ ಆಂಟಿ ಮುಸ್ಲಿಂ ವೋಟ್ ಕನ್ಸಾಲಿಡೇಷನ್ ಆದಂಗೂ ಇದೆ ಇಲ್ಲಿ. ಬಟ್ ಇದರಲ್ಲಿ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅದು ರಾಜ್ಯದಲ್ಲಿ. ಬಟ್ ಇದರಲ್ಲಿ ಇನ್ನೊಂದು ಆಗಿದಂಗೆ ಕಾಣಿಸ್ತಾ ಇದೆಯಲ್ಲ ಸರ್, ಜಾತಿ ಗಣತಿ ವಿಚಾರದಲ್ಲಿ ತಂದಾಗ ಲಿಂಗಾಯತರು ಒಕ್ಕಲಿಗರು ಕೋಪ ಮಾಡ್ಕೊಂಡು ಹಾಕಿರೋ ಸಾಧ್ಯತೆಗಳಿದೆಯಲ್ಲ ಸರ್. ನಾವು ಜಾತಿ ಗಣತಿ ವರದಿ ತಂದು ಬಿಡ್ತೀವಿ ಅಂತಂದಾಗ ವೆರಿ ಲೈಕ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದನ್ನ ತುಂಬಾ ಅಗ್ರೆಸಿವ್ ಆಗಿದ್ರು ಸರ್ ಆ ವಿಚಾರ. ದರ್ ಇಸ್ ಎ ಪಾಸಿಬಿಲಿಟಿ. ಅದು ಒಕ್ಕಲಿಗರಲ್ಲಿ ಗೊತ್ತಿಲ್ಲ, ಲಿಂಗಾಯತರಲ್ಲೂ ಇರ್ಬೋದು. ಒಕ್ಕಲಿಗರಲ್ಲಿ ಯಾಕೆ ಅಂದರೆ ದರ್ ಇಸ್ ಎ ರೆಪ್ರೆಸೆಂಟೇಟಿವ್ ಕಾಲ್ಡ್ ಕುಮಾರಸ್ವಾಮಿ ಹೂ ಕುಡ್ ರೆಪ್ರೆಸೆಂಟ್ ಇಟ್ ಬೆಟರ್ ಈಗ ಜನಕ್ಕಲ್ಲಿ. ಆದರೆ ಇದು ಮುಸ್ಲಿಮ್ದುವೆ ಆಗಿದೆ ಅನ್ಸತ್ತೆ. ಕಾರಣ ಭಾರತ ವ್ಯಾಪಿನಲ್ಲಿ ನೋಡ್ತಾ ಇದ್ರೆ 84, 85, 86% ಕನ್ಸಾಲಿಡೇಷನ್ ಆಫ್ ಮುಸ್ಲಿಂ ವೋಟ್ಸ್ ವಿತ್ INDIA ಇದೆ. ಈ ಸಲ ಇನ್ಕ್ರೀಸ್ ತುಂಬಾ ಪರ್ಸೆಂಟೇಜ್ 2%, 1%, 3% BJP ಜೊತೆ ಇದೆ. ಅದು ಲೆಕ್ಕ ಇಲ್ಲ. ಅದು ಯಾವಾಗ ಈ ರೀತಿಯ ಮುಸ್ಲಿಂ ಕನ್ಸಾಲಿಡೇಷನ್ ಆಗ್ತಾ ಇದೆ ಅನ್ಸತ್ತೆ, ಆಗ ಅದರ ವಿರುದ್ಧವಾದ ಕನ್ಸಾಲಿಡೇಷನ್ನೂ ಆಗತ್ತೆ. ಅದಾಗತ್ತೆ, ಅದನ್ನು ತಡೆಯೋಕ್ಕಾಗಲ್ಲ ಯಾರ ಕೈಲುವೆ. ಸೊ ದೇರ್ ಮೇ ಬಿ ಎ ಪಾಸಿಬಿಲಿಟಿ ಆಫ್ ದ ರಿವರ್ಸ್ ಕನ್ಸಾಲಿಡೇಷನ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಟೇಕ್ ಹುಬ್ಳಿ. ನೀವು ದೇರ್ ವಿಲ್ ಬಿ ಟ್ರಮೆಂಡಸ್ ಕನ್ಸಾಲಿಡೇಷನ್ ಆಗಿರುತ್ತಲ್ಲಿ. ಈ ರೀತಿ ವೋಟ್ ಬೀಳ್ತಾ ಇದೆ, ಮುಸ್ಲಿಂ ವೋಟ್ ಹಂಗೆ ಬೀಳ್ತಿದೆಯಾ ಅಂತಲೇ ಮಂಗಳೂರಲ್ಲೂ ಕನ್ಸಾಲಿಡೇಟ್ ಆಗತ್ತಾಗ. ವೆರಾಸ್ ಬೆಂಗಳೂರು ಗ್ರಾಮಾಂತರದಲ್ಲಿ ವಿಚಿತ್ರವಾದ ಡಿಫ್ರೆಂಟ್ ಕನ್ಸಾಲಿಡೇಷನ್ ಆಗ್ಬೋದು. ಒಂದು ಡಾಕ್ಟ್ರು ಅಂತ ಇರ್ಬೋದು, ಒಂದು ಆಗ ಅಲ್ಲಿ ಕುಮಾರಸ್ವಾಮಿ ಮಗನ ಸೋಲ್ಸ್ಬಿಟ್ವಲ್ಲ, ಬಿಡು ಬೇಡ, ಒಂಥರ ಪಾಪ ಪ್ರಜ್ಞೆ, ಒಂಥರ ಬಾ ಹಾಕ್ಬಿಡೋಣ ಅಂತ. ಅದ ಶಿವಕುಮಾರ್ದು ಆಗಿದೆಯಲ್ಲ, ಅಯ್ಯೋ ಓಲಿ ಬಿಡು ಡಾಕ್ಟ್ರ ಅಂತ ಇರ್ಬೋದು. ಈ ಥರದ ಕನ್ಸಾಲ್ಟೇಷನ್ಸ್ ಆಗಿರ್ಬೋದು. ಎರಡನೇ ಹಂತದಲ್ಲಿ ನೇಹಾ ಪ್ರಕರಣವು ಕೂಡ ಬಹಳ ದೊಡ್ಡ ಎಫೆಕ್ಟ್ ಲಿಂಗಾಯತ ವೋಟ್ಸ್ಗಳನ್ನು ಹೇಳ್ಕೊಂಡು ಬರೋದು. ನಾನು ಹೇಳಿದ್ನಲ್ಲ ಹುಬ್ಳಿ ಪ್ರಕರಣ ಅಂತ ಅದೇ ಹೇಳಿದ್ ನಾನು. ದರ್ ಇಸ್ ಎವ್ರಿ ಲೈಕ್ಲಿಹುಡ್ ಆ ರೀತಿ ಆಗಿರೋ ಚಾನ್ಸಸ್ ಇದೆ. ಹಾಗಾಗಿ ಕನ್ಸಾಲಿಡೇಷನ್ ನೀಡ್ ನಾಟ್ ಬಿ ಬರೀ ಕಾಸ್ಟ್, ಇಟ್ ಮೇ ಬಿ ಇವನ್ ಇನ್ ಕಮ್ಯುನಿಟಿನಲ್ಲಿ, ನಾಟ್ ನೆಸೆಸರ್ಲಿ ಕ್ರಿಶ್ಚಿಯನ್. ವೆರಸ್ ಕ್ರಿಶ್ಚಿಯನ್ ವೋಟ್ಸು ಪ್ರಾಬಬಲಿ ಸಣ್ಣ ಅದುರಿದೆ, ಅಳ್ಳಾಡಿದೆ, ಸಣ್ಣ ಬಿರುಕು ಕಾಣಿಸ್ತಿದೆ ಅನ್ನೋ ವರದಿಗಳು ಕೇರಳದಿಂದ ಬರ್ತಾ ಇದೆ. ಕೇರಳದಿಂದ ಬರ್ತಿದೆ. BJPಯ ಪ್ರೀತಿಸಿ ಹಾಕ್ತಾರೆ ಅಂತಲ್ಲ, ಕೇರಳದಲ್ಲಿ ಚರ್ಚ್ಗಳು ಮುಸ್ಲಿಂ ಇದರಲ್ಲಿ ಲವ್ ಜಿಹಾದ್ ವಿಚಾರದಲ್ಲಿ ತೆಗೆದುಕೊಂಡ್ರೆ ಕೆಲವು ನಿಲುವಿನಿಂದಾಗಿ ಅದಾಗ್ತಾ ಇರ್ಬೋದು ಅನ್ನೋ ಲೆಕ್ಕಾಚಾರ ತೋರಿಸ್ತಾರೆ. ಎಲೆಕ್ಷನ್ ಟೈಮಿಗೆ ಬಂದು ಮಾತನಾಡಿ ತೋರಿಸ್ತಾರೆ ಲೆಕ್ಕನ ಬಹಳ ವಿಚಿತ್ರವಾಗಿ. ಹಾಗಾಗಿ ಒಂದೊಂದು ಕಡೆ ಒಂದೊಂದು ತರ ಕನ್ಸಾಲಿಡೇಷನ್ ಆದಂಗಿದೆ ವಿಚಿತ್ರವಾಗಿ. ಈ ಅಟೆಂಪ್ಟ್ ಅಲ್ಲಿ ಫೇಲ್ಯೂರ್ ಆದ್ರ ಅಂತ ಸರ್ ಕಾಂಗ್ರೆಸ್ ಮತ್ತೆ ಇಂಡಿ ಎಲ್ಲ ಒಂದ್ ಕಡೆ OBC ಇದನ್ನ ಒಡೆಯೋದಕ್ಕೆ ಹೋಗಿ, ಅಂದ್ರೆ ಹಿಂದುತ್ವ ಬೇಸಲ್ಲಿ BJP ಅವರು ಒಟ್ಟುಗೂಡ್ಸಕ್ ನೋಡ್ತಾ ಇದ್ರು OBC ಇದನ್ನ. ಆದ್ರೆ ಕಾಂಗ್ರೆಸ್ನವರು ಜಾತಿ ಗಣತಿ ವಿಚಾರದಲ್ಲಿ ಅದನ್ನ ಛಿದ್ರ ಮಾಡಕ್ ನೋಡ್ತಾ ಇದ್ರು. ಆ ಅಟೆಂಪ್ಟ್ ಅಲ್ಲಿ ಫೇಲ್ಯೂರ್ ಅಂತ ಹೇಳ್ಬೋದಾ ಸರ್ ಈ ಒಂದು ರಿಸಲ್ಟ್? OBC ನಲ್ಲೂ ಒಂದು ಹೇಳ್ತೀನಿ, ಅದರ ಭಾಗವಾಗಿ ನನಗೆ ಮೀಸಲಾತಿಯ ಲಾಭ ಬರೋದಾದ್ರೆ ನಾನು OBC ಜಾತಿ ಪ್ರಕಾರವೇ ಆಗಲಿ ಅಂತ ಬಯಸೋ ಜನ ನಾನು. ಅಂದರೆ ನಾವು ಯಾರಿಗೆ ಸಿಗತ್ತೋ ಅವರುಗಳಿಗೆ. ಆದರೆ ಅದನ್ನು ದೇಶ ಮುಸ್ಲಿಮು ಅಥವಾ ಇನ್ನೊಂದು ಮತ್ತೊಂದು ಆ ಥರದ್ರ ವಿಚಾರದಕ್ಕೆ ನೀವು ತಂದಾಗ ನಾವೆಲ್ಲ ಹಿಂದೂಗಳು ಅನ್ನೋ ಟೈಪು. ಅದೇನೇ ಸೈದ್ಧಾಂತಿಕ ಹೋರಾಟನ ಸರ್ ಕಾಂಗ್ರೆಸ್ ಹೇಳಿದ್ರಲ್ಲ, ಸೈದ್ಧಾಂತಿಕ ಹೋರಾಟ ಹಂಗಿರಲ್ಲ ಅದು. ಅಲ್ಲ, ಅದು ರಿಫ್ಲೆಕ್ಷನ್ ಇದು. ಹಂಗೆ ಹೆಂಗೆ ಅಂದರೆ ಲಾಭ ಆಗೋವಾಗ ನನಗೆ ಅದು ಇರಲಿ ಅಂತೀನಿ. ಬಟ್ ಅದಾದ ಮೇಲೆ ಈ ರೀತಿ ಪಾಯಿಂಟ್ಗಳು ಬರುತ್ತಲ್ಲ, ಯಾವುದೋ ದೇಶ, ಏನೋ ಪಾಕಿಸ್ತಾನ, ಅಥವಾ ಧರ್ಮ, ಅದೇನೋ ಮುಸ್ಲಿಮು, ಅದೇನೋ ರಾಮ, ಕೃಷ್ಣ, ಹನುಮಂತ ಅಂತ, ಆಗ ಆ ಕಡೆ ತಿರ್ಕೊಂಡ್ಬಿಡುತ್ತೆ OBC ಕನ್ಸಲ್ಟೇಷನ್. ಅದು ಹಾಗಾಗದೇ ಇದ್ದರೆ ಭಾರತೀಯ ಜನತಾ ಪಕ್ಷ ಅಪರ್ ಕಾಸ್ಟ್ ವೋಟ್ಗಳಿಂದ OBCಗೆ ಶಿಫ್ಟ್ ಆಗಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗಾದ್ರೆ ಇದು ಬರೀ ಕರ್ನಾಟಕ ಅಲ್ಲ, ದಿಸ್ ಈಸ್ ಟ್ರೂ ಇನ್ ರಾಜಸ್ಥಾನ್, ದಿಸ್ ಈಸ್ ಟ್ರೂ ಇನ್ ಉತ್ತರ ಪ್ರದೇಶ್. ನಿಮಗೆ ಅಲ್ವಾ?
ಸೊ ಹಾಗಾಗಿ ಅವ್ರು ಅಟೆಂಪ್ಟ್ ಮಾಡೋದು ಅವ್ರು ಮಾಡ್ತಾರೆ, ಇವ್ರು ಅಟೆಂಪ್ಟ್ ಮಾಡೋದು ಇವ್ರು ಮಾಡಿದ್ದಾರೆ. ಇವ್ರ ನೆರೆಟಿವ್ ಬೆಟ್ರ್ ಇತ್ತು ಅನ್ಸುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಆ ಫೇಸು ಕಾಲ್ಡ್ ಮೋದಿ. ಬಟ್ ಕುರುಬಾ ಆ ಕಡೆ ಹೋಗಕ್ಕೆ ಹೆಂಗ್ ಸಾಧ್ಯ ಸರ್ ಎಕ್ಸಿಟ್ ಪೋಲ್ ಅದು ನಂಗೆ ಅಂದ್ರೆ Very surprising, ಬೇರೆ ಏನಿಲ್ಲ ಸರ್. sir. ಒಂದು ಕೆಲವು ವರ್ಷಗಳಿಂದ ಸರ್ ಲಿಂಗಾಯತರ ವಿಚಾರದಲ್ಲಿ ಯಡಿಯೂರಪ್ಪ ವಿಚಾರದಲ್ಲಿ ಲಿಂಗಾಯತರು ಮತ್ತೆ ಕುರುಬರು ಸಿದ್ದರಾಮಯ್ಯ ವಿಚಾರ ನಡ್ಕೊಂಡ ರೀತಿನ ಇಲ್ಲಿ ಹೇಗೆ ಸ್ಪ್ಲಿಟ್ ನಾಳೆ ಸಹಜವಾಗಿ ಪ್ರಶ್ನೆ ಬರುತ್ತೆ, ಕುರುಬ ಸಮುದಾಯವನ್ನು ಹಿಡಿದಿಟ್ಕೊಳ್ಳೋಕ್ಕಾಗಿಲ್ಲ ಆದ್ರೆ ಸಿಎಂ ಸಿದ್ದರಾಮಯ್ಯ ನೀವು ಹೆಂಗಿರ್ತೀರಾ ಅಂತ ಹೇಳಿ. ಕಾಂಗ್ರೆಸ್ ಒಳಗಡೆ ನನ್ನ ಊಹೆ ಹೀಗೆ ಓಟ್ ಹೋಗಿದ್ದಾರೆ, ನನಗೆ ಗೊತ್ತಿಲ್ಲ ಇದು ಹೋಗಿದೆಯೋ ಹೋಗಿಲ್ವೋ. ಅಲ್ಲ ಲಾಸ್ಟ್ ಟೈಮ್ 32% ಓಟು ಕುರುಬಾ votes ಹೋಗಿತ್ತಲ್ಲ ಸರ್. ಎಕ್ಸಿಟ್ ಪೋಲ್ ಪ್ರಕಾರ 45-50% ಓಟ್ ಹೋಗಿದೆ, 40%-45% ಕುರುಬಾ ಹೋಗಿದೆ ಅಂದರೆ ನನಗೆ ಕಾಡಿಸ್ತಿರೋದು ಒಂದು ರೀಸನ್ ಏನ್ ಸರ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉಳ್ಕೊಳ್ಳಲ್ಲ ಅಂತ ಅವ್ರಿಗೆ ಅನಿಸಿರ್ಬೋದು. 2.5 ವರ್ಷ ಟರ್ಮ್ ಮುಗಿಯುತ್ತೆ ಅಂತ. ಇಟ್ ವಿಲ್ ಬಿ ರೀಪ್ಲೇಸ್ಡ್ ಬೈ ಡಿ ಕೆ ಶಿವಕುಮಾರ್, ವಿಚ್ ಇಸ್ ಟ್ರೂ. ಶಿವಕುಮಾರ್ ಅವ್ರನ್ನ ತಡೆಯೋಕ್ಕೆ ಆಗತ್ತೆ ಅಂತ ನನಗೇನು ಅನಿಸಲ್ಲ ಯಾರಿಗೂ ಸದ್ಯದ ಪರಿಸ್ಥಿತಿನಲ್ಲಿ. ಗೊತ್ತಿಲ್ಲ, ಆಮೇಲೆ ಮಿರಾಕಲ್ ಥರ ಇನ್ನೇನಾರು ಯಾರು ಮಾಡಿಗಿಡಿದ್ರೆ ಗೊತ್ತಿಲ್ಲ. ಬಿಕಾಸ್ ಹಿ ಥಿಂಕ್ಸ್ ಇಟ್ ಡಿಸರ್ವ್ಸ್ ಇಟ್, ವಿಚ್ ಇಸ್ ಪಾರ್ಟ್ಲಿ ಟ್ರೂ. ಸೊ ಕುರುಬಾ ಕಮ್ಯುನಿಟಿನಲ್ಲಿ ಏನೋ ದಿಸ್ ಮ್ಯಾನ್ ಇಸ್ ನಾಟ್ ಗೋಯಿಂಗ್ ಟು ಕಂಟಿನ್ಯೂ. ಲಾಸ್ಟ್ ಟೈಮ್ ನಾವು ಅವ್ರು ಕೊಟ್ಟಿದ್ದು ಅವ್ರು ಆಗ್ತಾರೆ ಅಂತ, ಈಗ ಅವರು ಉಳಿಯಲ್ಲ. ಆದರೆ ಆ ಜಾಗಕ್ಕೆ ಬರೋದು ಶಿವಕುಮಾರ್ ಅವರು. ಹಾಗಾಗಿ ನಾವು ಯಾರಿಗಾರು ಕೊಟ್ಕೊಳ್ಳೋಣ, ಇವ್ರಿಗೆ ಕೊಡಬೇಕು ಅಂತ ಏನು ಕೊಟ್ಟಿದ್ರಿಂದ ಸಿದ್ದರಾಮಯ್ಯ ಲಾಭ ಏನಿಲ್ವಲ್ಲ ಸರ್. ನಾನೇ ಇರ್ತೀನಿ ಅಂತ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಪ್ರತಿಪಾದಿಸಕ್ಕೆ ಆಗ್ಲಿಲ್ವಲ್ಲ ಸರ್. ಯಾಕಂದ್ರೆ ಅವ್ರ ಬೆಂಬಲಿಗರು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಉಳಿಬೇಕು ಅಂದ್ರೆ ನೀವು ಓಟ್ ಕೊಡಿ ಅಂತ ಹೇಳಿ ಇಬ್ಬರು ಶಾಸಕರು ಕೂಡ ಕೇಳ್ತಾ ಇದ್ರು. ಐ ಥಿಂಕ್ ದಟ್ಸ್ ಎಕ್ಸಾಕ್ಟ್ಲಿ. ಈಗ ನನಗೆ ಅನ್ನಿಸ್ತಿದೆ ಆ ಸ್ಟೇಟ್ಮೆಂಟ್ಗಳಿಗೆ ಬಂದಾಗ ಅದನ್ನು ಯಾಕೆ ಹೇಳ್ತಿದ್ದಾರೆ ಅನ್ಕೋತಿದ್ದೆ ನಾನು. ಮೇ ಬಿ ದೇ ಹ್ಯಾವ್ ಗಾಟ್ ಎ ಸಿಗ್ನಲ್. ಅದು ಕುರುಬಾ ಓಟ್ಸ್ಗಳು ಹೋಗ್ತಾ ಇದೆ, ಅವ್ರಿಗೆ ಏನೋ ಸ್ಪ್ಲಿಟ್ ಆಗಿಬಿಡುತ್ತೆ, ಇದೇನೋ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋದು. ಹಾಗಾಗಿ ಕಮ್ಯುನಿಟಿ ಮೈಟ್ ಹ್ಯಾವ್ ಥಾಟ್ ಲೈಕ್ ದಟ್. ಫಾರ್ ಎಕ್ಸಾಂಪಲ್ ಟೇಕ್ ಒಕ್ಕಲಿಗ ಸೈಡ್. ಈಗ ಶಿವಕುಮಾರ್ನ ವಿರೋಧ ಮಾಡಿ ಒಕ್ಕಲಿಗರು ಓಟ್ ಹಾಕಿರ್ಬೇಕು JDSಗೆ ಅಥವಾ BJPಗೆ ಅಂತ ನಾನು ಅಂತ ಇಲ್ಲ. ಶಿವಕುಮಾರ್ ನೋಡ್ಕೊಂಡು ನಾವು ಕಾಂಗ್ರೆಸ್ ಕೊಡದೇ ಇದ್ರೆ ಶಿವಕುಮಾರ್ಗೂ ಕಾಂಗ್ರೆಸ್ಗೂ ಏನು ಲಾಸ್ ಇಲ್ಲ ರಾಜ್ಯದಲ್ಲಿ ಇಂಥ ಲೆಕ್ಕಾಚಾರ. ಆ ಬದಲು ಅವರು ಕೊಟ್ರೆ ಅವರಲ್ಲಿ ಹೋಗ್ತಾರೆ, ಅವರಲ್ಲಿ ಹೋಗಿ ಮಾಡೋದು ಏನು. ಕೇರಳದ 2-3 ಕಾನ್ಸ್ಟಿಟ್ಯೂನ್ಸಿನಲ್ಲಿ ವಿಚಿತ್ರವಾದ ಕ್ಯಾಂಪೇನಿಂಗ್ ನಡೆದಂಗಿದೆ. ಕೇರಳದಲ್ಲಿ ಏನು ಅಂದರೆ, ನಿಮಗೆ ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ ಇಷ್ಟ ಇರೋದು ನಿಜ, ನಮಗೂ ಗೊತ್ತು, ನೀವು ಇಷ್ಟಪಡಿ ಅವ್ರನ್ನ ಬೇಕಿದ್ರೆ. ಆದರೆ ಅಪೋಸಿಷನಲ್ಲಿ ಕೂತ್ಕೊಳ್ಳೋಕೆ ಅವ್ರನ್ನ ಯಾಕೆ ಆಯ್ಕೆ ಮಾಡ್ತೀರಿ? ಹೆಂಗಿದ್ರು ನಾವೇ ಬರೋದು ಸರಿ. ಹಾಗಾಗಿ ನೀವು ನಮಗಾದರೂ ಕೊಟ್ಟರೆ ನಿಮ್ಮನ್ನು ರೆಪ್ರೆಸೆಂಟ್ ಮಾಡೋನೊಬ್ಬ ಯೂನಿಯನ್ ಕ್ಯಾಬಿನೆಟ್ಗಾದರೂ ಹೋಗ್ತಾನೆ. A typical thought process might have worked in few constituencies in old Mysore. ಕುಮಾರಸ್ವಾಮಿ ಕೊಟ್ರೆ ಮಂತ್ರಿ ಆಗ್ತಾರಂತೆ, ಕೃಷಿ ಮಂತ್ರಿ ಅಂತಾನೆ. ಡಾಕ್ಟರ್ ಕೊಟ್ರೆ ಡಾಕ್ಟರ್ ಹೆಲ್ತ್ ಮಿನಿಸ್ಟರ್ ಅಂತ ಆಗೋಗಿದೆ, ಡಿಕ್ಲರೇಷನ್ ಆಗೋಗಿದೆ. ಇವರೇ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ, ಎಲ್ಲರೂ ಹಂಚ್ಬಿಟ್ಟಿದ್ರು. ಹಾಗಾಗಿ ಈ ಥಾಟ್ ಪ್ರಾಸೆಸ್ಗಳು ಬಂದರೆ ಕಮ್ಯುನಿಟಿಗಳ ಒಳಗಡೆ ಅದು ದ್ವೇಷ ವಿರೋಧ ಅಲ್ಲ, ಅನುಕೂಲತೆಗಳಿಗೆ ತಕ್ಕಂತೆ ಅದು. ಆಗ ಅವ್ರು ಕೊಟ್ವಿ, ಇವಾಗ ಇವರಿಗೆ. ಎಕ್ಸೆಪ್ಟ್ ದ ಮುಸ್ಲಿಂ. ಮುಸ್ಲಿಮು ಎಂದಿನಂತೆ BJP ಎಲ್ಲಿ ಸೋಲಿಸ್ಬೇಕೋ ಅಲ್ಲಿ ಓಟ್ ಕೊಡು ಅಷ್ಟೇ. ಉತ್ತರ ಪ್ರದೇಶದಲ್ಲಿ SP ಕ್ಯಾಂಡಿಡೇಟ್ ಇದ್ದಾರೆ, ಅಲ್ಲೊಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇರ್ಬೋದು. BJP ಕ್ಯಾಂಡಿಡೇಟ್ ಇದೆ, BJP ಗೆದ್ದು ಬಿಡುತ್ತೆ ಅನ್ಸಿದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆಲ್ಲಬಹುದು ಅನ್ಸಿದ್ರೆ ಇಂಡಿಪೆಂಡೆಂಟ್ ಕೊಡ್ತಾರೆ ಹೊರತು SP ಕೊಡಲ್ಲ. ಟೇಕ್ ಫಾರ್ ಎಕ್ಸಾಂಪಲ್ ಚಂದ್ರಶೇಖರ್ ಆಜಾದ್, ಉತ್ತರ ಪ್ರದೇಶದ ಕಾನ್ಸ್ಟಿಟ್ಯೂನ್ಸಿ, ಸಾರಂಗಿನೋ ಏನೋ ಅದು ಅಲ್ಲೆಲ್ಲ ಈ ಮೇ ವಿನ್ ಅಂತಾರೆ. ಹೀಗೆ ಇಟ್ಸ್ ಎ ಮುಸ್ಲಿಂ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ. ಸಾಲಿಡ್ ಆಗಿ ಒಂದು ಸೈಡ್ ಆಗಿದೆ ಅಂದರೆ ಅವನನ್ನು ಗೆಲ್ಲಿಸ್ಬೋದು, ದಲಿತ ಇದರಲ್ಲಿ ಅವನನ್ನು ಗೆಲ್ಲಿಸ್ಬೋದು ಅಂತಂದರೆ SP ಕೈ ಬಿಡ್ತಾರೆ. ಸೊ ಮುಸ್ಲಿಮ್ಸ್ದು ಸ್ಟ್ರಾಟಜಿಕ್ ವೋಟಿಂಗು.